ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಗಿರಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ಕೃಷಿಯಲ್ಲಿ ಸಾಧನೆ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವ ಸಾಧಕರಿಗೆ ಆನಂದ್ ಪ್ರತಿಷ್ಠಾನ ನೇಗಿಲ ಯೋಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕೂಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ರೈತರಿಗೆ ತಿಳುವಳಿಕೆ ಮಾಹಿತಿಯನ್ನು ಕೊಡಬೇಕು, ರೈತರಿಗೆ ಆ ಮಾಹಿತಿಯ ಕೊರತೆಯನ್ನು ನೀಗಿಸಬೇಕು ಎನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಿಜವಾಗ್ಲೂ ನಮ್ಮ ಆನಂದ್ ಪ್ರತಿಷ್ಠಾನ ವತಿಯಿಂದ ರೈತ ದೇವೋ ಭವ ಎಂದಿದ್ದ ಸಾಧಕರಿಗೆ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಗಿರಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ಕೃಷಿಯಲ್ಲಿ ಸಾಧನೆ ಮಾಡಿದ ಸಮಾಜಕ್ಕೆ ಮಾದರಿಯಾಗಿರುವ ಸಾಧಕರಿಗೆ ಆನಂದ್ ಪ್ರತಿಷ್ಠಾನ ನೇಗಿಲ ಯೋಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಶೂನ್ಯ ಬಂಡವಾಳ, ಹಳ್ಳಿಯಲ್ಲಿ ಸಿಗುವ ಸ್ಥಳೀಯ ಸಂಪನ್ಮೂಲಗಳಿಂದ ಗ್ರಾಮೀಣ ಬಡ ರೈತ ಯಶಸ್ವಿಯಾಗಬಲ್ಲ ಎಂಬುದನ್ನು ಸಾಬೀತುಪಡಿಸುವ ಉದ್ದೇಶದಿಂದ ನುಗ್ಗೇಹಳ್ಳಿ ಹೋಬಳಿಯ ಶ್ರೀಗಿರಿ ಕ್ಷೇತ್ರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಏಕಾದಶಿಯಂದು ರೈತ ದೇವೋಭವ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ವೈಜ್ಞಾನಿಕ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಜೊತೆಗೆ ಸಾವಯವ ಕೃಷಿಯೊಂದಿಗೆ ರೈತ ಶ್ರೀಮಂತನಾಗಬಲ್ಲ ಎಂಬ ಸಂದೇಶವನ್ನು ಸಾರಿದ ಸಾಧಕರ ಸಂವಾದ ಸಮಾವೇಶದಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೇಗಿಲು ಯೋಗಿ ಪ್ರಶಸ್ತಿಗೆ ಆಯ್ಕೆಯಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸಂತೆ ಶಿವಾರ ಬಸವರಾಜು, ಗೊಲ್ಲರ ಹೊಸಹಳ್ಳಿ ಗಣೇಶ್, ಸೋರೆಕಾಯಿಪುರ ಪವನ್, ರಾಜಾಪುರ ಲಕ್ಷ್ಮೀಶ್, ಓಂಕಾರ ಮೂರ್ತಿ, ರಾಘವೇಂದ್ರ ಬೆಕ್ಕ, ಒಗ್ಗರಹಳ್ಳಿ ಪ್ರವೀಣ್, ಬಾಳದೆರೆ ಮಂಜುನಾಥ್ ಸೇರಿದಂತೆ ಹಲವರು ಕೃಷಿ ತಜ್ಞರು ತಮ್ಮ ಅನುಭವವನ್ನು ಹಂಚಿಕೊಂಡು ಕೃಷಿಯಲ್ಲಿ ಲಾಭವನ್ನು ಗಳಿಸುವ ಮಾರ್ಗೋಪಾಯಗಳನ್ನು ವಿವರಿಸಿದರು. ಸಾಂಪ್ರದಾಯಿಕ ರೈತ ಪದ್ಧತಿಯ ಜೊತೆಗೆ ಚಾಲ್ತಿಯಲ್ಲಿರುವ ರೈತ ಪದ್ಧತಿಯಲ್ಲಿ ಕೃಷಿಕ ಎದುರಿಸುತ್ತಿರುವ ಸಮಸ್ಯೆಗಳು, ಅನುಭವಿಸುತ್ತಿರುವ ನಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನಗಳ ವಿಷಯ ವಿನಿಮಯಕ್ಕಾಗಿ ಕೃಷಿಕರ ಸಮ್ಮೇಳನವಾಗಿ ಆನಂದ್ ಪ್ರತಿಷ್ಠಾನ ರೈತ ದೇವೋಭವ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಆನಂದ್ ಪ್ರತಿಷ್ಠಾನದ ವತಿಯಿಂದ ಏರ್ಪಡಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಹರಿಸಲು ಸಾಧ್ಯವಾಗದ ರೈತರ ಜ್ವಲಾಂತ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವ, ವಿದೇಶಗಳಿಗೆ ರಫ್ತು ಮಾಡುವ, ಉತ್ಪನ್ನಗಳನ್ನು ಬೆಳೆಸುವ ವಿಧಾನಗಳ ಕುರಿತು ತಜ್ಞರೊಂದಿಗೆ ನೇರವಾಗಿ ರೈತರು ಸಂವಾದಗಳನ್ನು ನಡೆಸಿದರು. ಕಾರ್ಯಕ್ರಮದ ಅಂಗವಾಗಿ ಆನಂದ್ ಪ್ರತಿಷ್ಠಾನದ ಅಧ್ಯಕ್ಷ ಆನಂದ್ ಚನ್ನಳ್ಳಿಯವರು ರೈತರಿಗೆ 1101 ಹಣ್ಣಿನ ಗಿಡಗಳನ್ನು ವಿತರಿಸಿದರು. ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ ಮಾನ್ಯ ಆನಂದ್ ಅವರು ಅವರನ್ನು ಗೌರವಿಸ್ತಿರ್ತಕ್ಕಂಥದ್ದು, ಅದಕ್ಕೆ ತಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿರ್ತಕ್ಕಂಥದ್ದು ಕೂಡ ಒಂದು ರೈತರಿಗೆ ಸಂದಂತ ಬಹುದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿರ್ತಕ್ಕಂಥ ರೈತರಿಗೆ ಮತ್ತೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಆನಂದ್ ಅವರಿಗೂ ಕೂಡ ಯಾವಾಗ ಸೈಕಲ್ ಅಲ್ಲಿ ಒಂದು ಚೀಲ ತಂದು ಚೆಲ್ಲಿ ನೋಡ್ರಿ ಬೆಳಗ್ಗೆ ಚೆನ್ನಾಗಿತ್ತು, ಅವಾಗ ಗಾಡಿಗಟ್ಟಲೆ ಏರಿಕೆ ಬಂದೆ, ಅವಾಗ ನಾನು ತಿಕ್ಕಲ ಅಂದ್ರು. ಈಗ 12ನೇ ತಾರೀಕು ನನ್ನ ಪುಸ್ತಕ ಬಿಡುಗಡೆ ಆದಾಗ 25 ಹುಡುಗರು ನಮ್ಮ ಊರವ್ರು ಬಂದಿದ್ರು. ನಾವು ಟ್ಯಾಕ್ಟರ್ ತಂದು ನಮ್ಮ ತೋಟ ಹಾಳಾಗೋತು ಅಂತಂದ್ರು. ಉಳುಮೆ ಬಿಡಿ, ಅದೇ ಹೋಗುತ್ತೆ. ಹೊಡಿಬೇಡಿ. ನೀವು ಬ್ರಷ್ ಕಟ್ಟರಲ್ಲಿ ಅಡಿಕೆ ಇದ್ರೆ ತೆಂಗಿದ್ರೆ ಬ್ರಷ್ ಕಟ್ಟರಲ್ಲಿ ಮುಂಗಾರ ಒಂದ್ಸರಿ ಹಿಂಗಾರ ಒಂದ್ಸರಿ